ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ಮೀನಲ್ಲಿ ತಲೆ ತಿಂದರೆ ಬುದ್ಧಿ ಬೆಳೆಯುತ್ತಾ ಕಮೆಂಟ್ ಮಾಡಿ. ನಾನು ಸ್ವಲ್ಪ ನೀರು ತೊಗೊಂಡು ಇಲ್ಲಿ ನಾನು ಹುಣಸೆ ಹಣ್ಣನ್ನ ನೆನೆಯೋಕೆ ಹಾಕ್ತಾಯಿದ್ದೀನಿ. ಕಿವುಚಿ ಚೆನ್ನಾಗಿ ಅದು ಹುಳಿ ಬಿಡೋವರೆಗೂ ಚೆನ್ನಾಗಿ ಅದನ್ನು ನೆನೆಸ್ಬೇಕು. ಚೆನ್ನಾಗಿ ನೆನೆಸಿದ ಮೇಲೆ ಒಂದು ಕಡೆ ಸೈಡ್ಗೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಸೋಸಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಬೇಕು. ಹುಳಿನ ಅದು ಕಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ನಾನು ಖಾರ ಆಡಿಸ್ಕೊಳ್ಳೋಕ್ಕೋಸ್ಕರ 2 ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿ ದಪ್ಪದು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಮೀನು ಸಾಂಬಾರು ಅಂದರೆ ಉಪ್ಪು ಖಾರ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗಿರೋದ್ರಿಂದ ನಾನು ಈ ಅಂದಾಜಲ್ಲಿ ನಿಮಗೆ ಸ್ಪೂನಲ್ಲಿ 4-5 ಸ್ಪೂನ್ ಅಂತ ಹೇಳ್ತಾಯಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ಎಷ್ಟು ಖಾರ ತಿಂತೀರ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಚಕ್ಕೆ, ಲವಂಗ, ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಆಡಿಸ್ಕೊಂಡು ಒಬ್ಬೊಬ್ಬರು ಬೇರೆ ಬೇರೆ 2 ಥರ ಖಾರ ಹಾಕ್ಕೊಂಡು ಆಡಿಸ್ಕೊಂಡು ಮಾಡ್ತಾರೆ. ಬಟ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಇದು. ಇದಕ್ಕೆ ಒಂದೇ ಥರ ಖಾರ ಆಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಕೆಲವರು ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮೇಲೆ ಆಯಿಲ್ ಹಾಕ್ತಾರೆ. ನಾನಿಲ್ಲಿ ಒಟ್ಟಿಗೆ ಆಯಿಲ್ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡೋಕ್ಕೋಸ್ಕರ. ಇಲ್ಲಿ ಖಾರನ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಖಾರ ಹಾಕ್ತಾಯಿದ್ದೀನಿ. ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಮಸಾಲೆ ಖಾರದ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಸಿಂಪಲ್ಲಾಗಿ ಮೀನು ಸಾಂಬಾರು ಮಾಡ್ಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ರೆಸಿಪಿ. ಮತ್ತೆ ಅಂತೂ ತುಂಬ ಚೆನ್ನಾಗಿ ಮೀನು ಸಾಂಬಾರು ಮಾಡ್ತಾರೆ. ಇಲ್ಲಿ ನಮ್ಮ ಹಸ್ಬೆಂಡ್ ಮನೆ ತುಂಬ ಮೀನು ಸಾಂಬಾರಲ್ಲಿ ಊಟ ಮಾಡ್ತಾರೆ. ಬಟ್ ನಾನು ಯಾವಾಗಲೂ ಜಾಸ್ತಿ ಮಾಡಿರಲಿಲ್ಲ. ಈಗ ಒಂದು 3 to 4 ಟೈಮ್ ಮಾಡಿದ್ದೀನಿ. ನೆಕ್ಸ್ಟ್ ಮಸಾಲೆ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ಅದಕ್ಕೆ ನಾವು ಉಳಿದಿರೋ ಖಾರಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಖಾರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಇಲ್ಲಿ ಮತ್ತು ಹುಣಸೆಹಣ್ಣು ರಸ ಮತ್ತು ಸಾಲ್ಟ್ ಹಾಕಿರೋ ವೀಡಿಯೋನ ನಾನು ತರಲೆ ನನ್ನ ಮಗ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಕ್ಷಮೆ ಇರಲಿ. ಅದನ್ನ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿರೋದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಖಾರ ಚೆನ್ನಾಗಿ ಹುಳಿಯೆಲ್ಲ ಬೆಂದ ಮೇಲೆ ಕಮ್ಮಿ ಉರಿಲಿ ಮೀನನ್ನ ಹಾಕಿ ಒಂದೊಂದೇ ಹಾಕಿ ಕಮ್ಮಿ ಉರಿಲಿ. ಮೀನೆಲ್ಲ ಸ್ವಲ್ಪ ಮೇಲೆ ಬೆಂದ ಮೇಲೆ ಮೀನೆಲ್ಲ ಸ್ವಲ್ಪ ಮೇಲೆ ಬರುತ್ತೆ. ಆಗ ಗ್ಯಾಸ್ ಆಫ್ ಮಾಡಿ ಮೀನು ಸಾಂಬಾರು ರೆಡಿ ಅಂತ ಹಿಂಗೆ ಮುಚ್ಚಿಡಿ. ಸ್ವಲ್ಪ ಹೊತ್ತು ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆ ಥರ ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದ್ಮೇಲೆ ಬಿಸಿ ಸಾಂಬಾರನ್ನ ನೆಕ್ಸ್ಟ್ ನೋಡಿ ಮೀನು ಸಾಂಬಾರು ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.